ಬರ್ತಾ ಇಲ್ಲ. ಇಲ್ಲ ಇದೆಯಲ್ಲ ನೀವು ಹೇಳ್ಬೇಕು. 12 ಅದು ದುಡ್ಡು ಬರದೇ ಇರೋದು ಎಷ್ಟು ತಿಂಗಳಾಯ್ತು? 10 ತಿಂಗಳಾಯ್ತು. 10 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ. ಯಾವುದು ವೃದ್ಧಾಪ್ಯ ವೇತನ 2012ರಿಂದ ಬರ್ತಾ ಇತ್ತು, ಈಗ 10 ತಿಂಗಳಿಂದ ಬರ್ತಾ ಹೇಳ್ಬೇಕು. ನಿಮ್ಮನ್ನ ಅದಕ್ಕೆ ಕರೆಸಿದ್ರು. 25 ಇಸ್ವಿ ಸೆಪ್ಟೆಂಬರ್ದಿಂದ ಇಲ್ಲ. ಏನಂತಾರೆ? ಅದೇ ನಮ್ಮ ವರಮಾನ ಜಾಸ್ತಿ ಉಂಟಂತ ಬಂದಿದೆ. ಎಷ್ಟು? ಅವ್ರು 80,000 ಅಂತ ಬಂದಿದೆ ಅಂದರು. ನಾನು ಅದನ್ನೆಲ್ಲ ತಂದಿದ್ದೀನಿ ಕೊಟ್ಟು, ಅದು ಇರು 32,000. 32 ಅಲ್ಲ ನಿಮ್ಮಲ್ಲಿ ಯಾರೋ ತಗೊಂಡಿದ್ದಾರಾ ಹೇಗೆ ಅಂತ ಹೇಳ್ತಾರೆ. ಎಂತ ಇರ್ಬೇಕಂತಾನ? ಹಾಂ 32 ಇರಬೇಕು. ಈಗ ಬೇರೆ ಬೇರೆ ಏನೇನು ಕಂಡೀಷನ್ ಹಾಕಿದ್ರೆ ನಿಮಗೆ? ಅದು ಇದು ಕಂಡೀಷನ್ ನೋಡಿ ಇಲ್ಲಿ ಇದೆಯಲ್ಲ ನೋಡ್ತೀನಿ. ಹೇಳಿ ಹಂಗೆ ಅಲ್ಲೇ ಬರೀ ಏನೇನು ಕೇಳಿದಾರೆ ಅದು ಹೇಳಿ. ಏನೇನು ಪ್ರಮಾಣ? ನೋಡಿ ಯಾವ್ಯಾವ ಪ್ರಮಾಣ ಪತ್ರ ಕೇಳಿದಾರೆ? ನೋಡಿ ಆದಾಯ ದೃಢೀಕರಣ, ಪಡಿತರ ಚೀಟಿ, ಜಮೀನಿನ ವಿವರ, ಪಟ್ಟಾಪ್ರತಿ, ವಯಸ್ಸಿನ ಬಗ್ಗೆ ಸಾಲ ದಾಖಲೆ, ಮರಣ ದೃಢೀಕರಣ. ಇನ್ನೊಂದ್ಸರಿ ಹೇಳಿ. ಅದು ಮರಣ ದೃಢೀಕರಣ ಯಾಕಂತ? ಏನು ಮರಣ ದೃಢೀಕರಣ ಅಂದ್ರೆ ಏನು? ಅಲ್ಲ ಅದೊಂದು ಕೊಡೋದಿಲ್ಲ, ಅದು ಕೊಡೋದಿಲ್ಲ. ಅದನ್ನ ಕೇಳಿದಾರೆ ಅದರಲ್ಲಿ. ಇಲ್ಲಿ ಇದೆಯಲ್ಲ ನೋಟಿಸ್ ನೋಡಿ, ತಹಸೀಲ್ದಾರ್ ನೋಟಿಸ್. ಮರಣ ದೃಢೀಕರಣ. ಹಾಂ ಈಗ ನೀವು ಅದಕ್ಕೆ ಏನು ಮಾಡ್ತೀರಿ? ಈಗ ಮರಣ ದೃಢೀಕರಣ ಹೇಗೆ ಹೇಳ್ತೀರಾ? ನಾನು ಸತ್ತ ಮೇಲೆ ಕೊಡ್ತೀನಿ. ಅಲ್ಲ ಕೇಳಿದ್ರೆ ತಹಸೀಲ್ದಾರ್ ಹತ್ರ ಏನಂದ್ರೆ ಅವ್ರು ಹೋಗಿ ನೀವು ನಾಡ ಕಚೇರಿ ಕೊಡ್ರಿ, ಅಲ್ಲಿ ಕೊಡ್ರಿ ಅಂತ. ಅಲ್ಲಿ ಅವನು ನಾಡ ಕಚೇರಿ ಸೆಕ್ರೆಟ್ರಿ ಇದಾದ್ರೆ ನಮ್ಮ ಸೆಕ್ರೆಟ್ರಿಗಳು. ಈಗ ಅದೇ ಅವ್ನು ಕೇಳಿದ್ದೀನಿ ಗಂಡು ಮಕ್ಳು ಉಂಟ್ರಿ, ಅವ್ನು ಬಾಯಿ ಬಂದ ಮಾತಾಡ ಸಾಹೇಬ್ ಹೋಗ್ಬೋದು. ಅಲ್ಲ ಅದಕ್ಕೆ ಅರ್ಜಿ ಹಾಕ್ಬೇಕಂತ ಈಗ. ಹಾಂ ಮತ್ತೆ ಅಲ್ಲಿ ಹಾಕುವ. ಹಾಂ ಮರಣ ಶಾಸನ ಪತ್ರಕ್ಕೆ ಹಾಂ ಅದಕ್ಕೂ ಅರ್ಜಿ ಹಾಕ್ಬೇಕಂತ. ಹೌದು. ಏನು ಮಾಡ್ತೀರಿ ಈಗ ನಿಮ್ಗೆ? ಈಗ ನಾಡ ಕಚೇರಿ ಎಂತವ್ರು ಅಂತಾರೆ ಅದೇ ಕೇಳೋದು. ನೀವು ನಾಡ ಕಚೇರಿ ತಾನೇ ಕೊಡ್ರಿ ಅಂತಾರೆ ಇಲ್ಲಿ. ಇಲ್ಲಿ ಇರುವ ಹಾಂ ಅಂದ್ರೆ ಎಲ್ಲದಕ್ಕೂ ಹಂಗೆ ಹೇಳೋದು. ಹಾಂ ಹೇಳೋದಕ್ಕಾಗಿ ಕೊಟ್ಟಾಯ್ತು. ನಾನು 2 ಸಲ ಅರ್ಜಿ ಕೊಟ್ಟೀನಿ. ಕೊಟ್ಟು ಕೂಡ 1 ತಿಂಗಳು ಕಳಿಸೋದು ಮತ್ತಿಲ್ಲ. ಬೇರೆ ಎಲ್ಲದಕ್ಕೂ ಅರ್ಜಿ ಹಾಕೋದು. ಹಾಂ ಎಲ್ಲದಕ್ಕೂ ಅರ್ಜಿ. ಎಲ್ಲದಕ್ಕೂ ಅರ್ಜಿ. ಈಗ ನಿಮ್ಮ ಮರಣ ದೃಢೀಕರಣ ಪತ್ರನೇ ಅವ್ರು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು. ಹೌದು. ಇಲ್ಲಿ ಯಾವ್ದು ಕೇಳಿದ್ದಾರೆ? ಎಲ್ಲಿ ಕೇಳಿದ್ದಾರೆ? ನಾನು ಇನ್ನು ಅಲ್ಲಿ ಹೋಗಿ ಬರ್ಬೇಕು. ಅಲ್ಲಲ್ಲ, ಇದ್ರಲ್ಲಿ ಎಲ್ಲಿದೆ ತೋರಿಸಿ. ಇಲ್ಲಿಗಿಲ್ಲ. ಏನಂತಿದೆ? ಎಷ್ಟನೇ ಕಾಲಂ? ಎಷ್ಟನೇ ಕಾಲಂ? 5 ಐದನೇ ಕಾಲಂ. ಅಂದ್ರೆ ಇದು ನಿಮಗೆ ಕೊಟ್ಟಿರೋದಾ? ಹೌದು. ಅಂದ್ರೆ ನೀವ್ ಹೇಳ್ತಿರೋದು ನಾನು ಜೀವನೇ ಇದ್ದೀನಿ, ನನ್ನ ಮರಣ ದೃಢೀಕರಣ ಪತ್ರ ಕೇಳ್ತಿದಾರ ಅಂತ. ನಾನು ಯಮುನ ಹತ್ರ ಕೇಳ್ಕೊಂಡು ಅದನ್ನ ಅವ್ರು ಅದನ್ನ ಸರಿಯಾಗಿ ಹೇಳ್ಬೇಕು ಸ್ವಾಮಿ. ಸರಿ ಸಾಕು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.